ಅಮ್ಮ ಮನೆಗೆ ಕಳಿಸುವಂಥ ಐಟಮ್ಸ್ ಫೈನಲಿ ಶಿಫ್ಟಿಂಗ್ ಆಗ್ತಾ ಇದೆ. ಸೊ ನೋಡ್ಬೋದು ನೀವು ಎಲ್ಲ ಪ್ರಾಸೆಸ್ಸು ಕೂಡ ನಡೀತಾ ಇದೆ. ಸೊ ಇದೊಂದು ಬ್ಯೂಟಿಫುಲ್ ಯೂನಿಟ್ ಏನು ನಾನು ಕ್ರಿಯೇಟ್ ಮಾಡಿದ್ನಲ್ಲ, ಎಲ್ಲ ಗಾಜಿನ ಐಟಮ್ಸ್ ಇದೆ ಅಲ್ಲಿ. ಸೊ ಅದನ್ನ ನಾನು ಏನು ಮಾಡಿ ಅಂದರೆ ನನ್ನ ತಲೆಗೆಟ್ಟು ಹೋಗ್ತಿದ್ದೆ. ಈ ಸ್ಟೇಜಿಗೆ ಬರೋದನ್ನ ಯಾವತ್ತಪ್ಪ ನೋಡ್ತೀವಿ ಅಂತ ಇದು ನೋಡ್ದು ನೋಡಿ ನಮ್ಮ ಅಕ್ಕ ಕೋಟ್ಯಾಧೀಶ್ವರಿ ಚೆನ್ನಾಗಿ ಕಾಣ್ತೈತೆ ಮನೆ. ಹೋಗ್ತದೆ ನನಗೆ ಏನು ಮಾಡಲಿ ಅನ್ನೋದರ ಆಗ್ತಿದೆ. ಹೊಸ ಮನೆಯಲ್ಲಿ ಕಟ್ಟಿಸ್ತಿದ್ದೀವಿ, ನಮ್ಮ ಬಿಲ್ಡಿಂಗ್ ಹೋಗ್ತಿದೆ. ಓಕೆ, ಸೊ ಟೆಂಪ್ರರಿ ಅಲ್ಲೇ ಇರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಫೈನಲಿ ಆ ದಿನಗಳು ಕೂಡ ಬಂದೇ ಬಿಡ್ತು. ಇನ್ನೊಂದು 2 ಡೇಸ್ ಇತ್ತು ಶಿಫ್ಟಿಂಗ್ಗೆ. ಅದಕ್ಕಿಂತ ಮುಂಚೆ ಮಮ್ಮಿ ಮನೆಗೆ ಕೆಲವೊಂದು ಐಟಮ್ಸ್ ಎಲ್ಲ ಕಳಿಸ್ಬೇಕಿತ್ತು. ಸೊ ಅದನ್ನೆಲ್ಲನೂ ಕೂಡ ಮುಂಚೆನೇ, ಅಂದರೆ ಒಂದು ದಿವಸ ಮುಂಚೆ ನಾವು ಒಂದು ಟಾಟಾ ಎಸಿ, ದೊಡ್ಡ ಟಾಟಾ ಎಸಿ ಥರ ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಮಮ್ಮಿ ಮನೆಗೆ ಕಳಿಸುವಂಥ ಐಟಮ್ಸ್ನ ಕಳಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗೂ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಲೈಕ್ ಡ್ಯಾಡಿಗೆ ಇಷ್ಟ ಇರಲಿಲ್ಲ ನಾವು ಈ ಮನೆ ಶಿಫ್ಟ್ ಮಾಡೋದು. ಬಿಕಾಸ್ ಅವ್ರದ್ದು ಮೇನ್ ರೀಸನ್ ಇದ್ದಿದ್ದು ಬಂದು ದಟ್ ನಾವು ಈ ಮನೇಲೇ ಇದ್ಕೊಂಡು ಸೈಟಿಗೆ ಸ್ವಲ್ಪ ತುಂಬಾ ಹತ್ತಿರ ನಮ್ಮ ಮನೆ, 1 ಕಿಲೋಮೀಟರ್ ಅಷ್ಟೇ. ಸೊ ಇಲ್ಲಿ ಇದ್ಕೊಂಡು ಎಲ್ಲ ಕೆಲಸನೂ ಈಸಿಯಾಗಿ ನೋಡ್ಕೋಬೋದು ಅಂತ. ಬಟ್ ಕಾರಣಾಂತರದಿಂದ ನಾವು ಶಿಫ್ಟ್ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ. ಸೊ ಅದರಿಂದ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೆಲವೊಂದು ಐಟಮ್ಸ್ನ ನಿಮಗೆ ಆಗಲೇ ಹೇಳಿದ್ದೆ, ಮಂಡ್ಯಕ್ಕೆ ಹಾಕಿದ್ದೀವಿ. ಕೆಲವೊಂದನ್ನ ಇವಾಗ ಮಮ್ಮಿ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮಂಡ್ಯಕ್ಕೆ ಬಂದ್ಬಿಟ್ಟು ನಾನೆಲ್ಲ ಈ ಥರ ಡಿಸೈನರ್ ಅಥವಾ ವರ್ಕ್ ಸ್ಯಾರೀಸ್ ಏನಿದೆಯಲ್ಲ ಅದೆಲ್ಲನೂ ಕೂಡ ಕಳಿಸ್ಬಿಟ್ಟಿದೆ. ಆ್ಯಂಡ್ ಮಮ್ಮಿ ಮನೆಗೆ ಬಂದು ನಾನೆಲ್ಲ ರೇಷ್ಮೆ ಸೀರೆ ಮತ್ತು ಸೆಮಿ ಕ್ರೇಪು ಈ ಸ್ಯಾರೀಸ್ ಎಲ್ಲ ಇಲ್ಲಿಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇದೆಲ್ಲ ನಾನು ಸ್ವಲ್ಪ ರೆಗ್ಯುಲರಾಗಿ ನನಗೆ ಬೇಕಾಗುತ್ತೆ. ಅವಾಗವಾಗ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾನು ಮಂಡ್ಯಕ್ಕೆ ಹೋಗೋಕ್ಕಾಗಲ್ಲ. ಸೊ ಆ ಒಂದು ಕಾರಣದಿಂದ. ಓಕೆ ಗಾಯ್ಸ್, ಸೊ ಫೈನಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ಯಾಕಿಂಗ್ ಅಂದರೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಎಷ್ಟು ಬಟ್ಟೆಗಳಿದೆ ಅಂದರೆ ನನಗೆ ಇವಾಗ ಚಿಟ್ಟಡಿತಿದೆ ತಲೆ, ಎಷ್ಟು ಬಟ್ಟೆಗಳಿದೆ. ಸೊ ನನ್ನ ಬಟ್ಟೆಗಳಲ್ಲಿ ಅಂದರೆ ಸ್ಯಾರಿ ಸೆಕ್ಷನ್ ಕಂಪ್ಲೀಟಾಗಿ ಆಗೋಗಿದೆ. ನನ್ನ ಹತ್ರ ಜಾಸ್ತಿ ಸ್ಯಾರೀಸೇ ಇದ್ದಿದ್ದು. ಸೊ ಸ್ಯಾರೀಸ್ ಎಲ್ಲ ಕಂಪ್ಲೀಟಾಗಿ ಒಂದಷ್ಟು ಸ್ಯಾರಿ ಮಂಡ್ಯದಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಒಂದಷ್ಟು 2 ಸೂಟ್ ಕೇಸ್ ಅಷ್ಟು ಸ್ಯಾರಿನ ಇವಾಗ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅದು ಮಮ್ಮಿ ಮನೆಗೆ ಹೋಗುತ್ತೆ. ಬಿಕಾಸ್ ಅದನ್ನ ಯೂಸ್ ಮಾಡುವಂಥ ಸ್ಯಾರೀಸ್. ಸೊ 2-3 ಮಂತ್ಸ್ಗೇನು ಬೇಕಾಗಲ್ಲ, ನೋಡೋಣ. ಆದರೆ ಮಂಡ್ಯಕ್ಕೆ ಏನಾದರೂ ಹೋದರೆ ಮಂಡ್ಯದಲ್ಲೇ ಇಟ್ಬಿಡ್ತೀನಿ, ಅದನ್ನೂ ಕೂಡ ತೊಗೊಂಡೋಗಿ. ಹಾಗೂ ಇವಾಗ ಫಸ್ಟ್ ಸಿಂಬಾ ಬಟ್ಟೆನ ಪ್ಯಾಕ್ ಮಾಡ್ತಾ ಇದ್ದೀನಿ. ಮಕ್ಕಳು ಬಟ್ಟೆನ ಫಸ್ಟ್ ಮಾಡಿಬಿಡೋಣ. ಅದಾದಮೇಲೆ ನನ್ನ ಚೂಡಿದಾರ್ಸ್ ಅದೆಲ್ಲನೂ ಕೂಡ ಇದೆ. ಬಟ್ ಅದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ. ಅದಕ್ಕೆ ಫಸ್ಟು ಮಕ್ಕಳು ಬಟ್ಟೆ ಪ್ಯಾಕ್ ಮಾಡಿ ಅದಾದಮೇಲೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸಿಂಬಾ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಹೇಗೇಗೋ ಪ್ಯಾಕ್ ಮಾಡಿಬಿಟ್ರೆ ಆಮೇಲೆ ನನಗೆ ಗೊತ್ತಾಗಲ್ಲ. ಆಮೇಲೆ ನಾನು ಎಲ್ಲ ನಿಮಗೆ ಫುಲ್ಲು ಇದು ಮಾಡಬೇಕಾಗುತ್ತೆ. ಹಾಗೂ ಡಿಸ್ಕಾರ್ಡ್ ಮಾಡುವಂಥ ಬಟ್ಟೆಗಳು ಕೂಡ ತುಂಬ ಇದೆ. ಸೊ ತುಂಬ ಬಟ್ಟೆಗಳನ್ನ ಡಿಸ್ಕಾರ್ಡ್ ಕೂಡ ಮಾಡ್ತಾ ಇದ್ದೀನಿ. ಆದರೆ ಈ ಡಿಸ್ಕಾರ್ಡ್ ಮಾಡ್ತಾ ಇರೋ ಬಟ್ಟೆನ ಎಲ್ಲಿ ಕೊಡಬೇಕು, ಎಲ್ಲಿ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಚಿಕ್ಕದಾಗುವಂಥ ಬಟ್ಟೆಗಳು ಏನೂ ಇಟ್ಕೊತಾ ಇಲ್ಲ. ಎಲ್ಲ ಬಟ್ಟೆ ಚೆನ್ನಾಗಿದೆ. ಏನಪ್ಪ ಅಂದರೆ ಚಿಕ್ಕದಾಗಿದೆ. ಕ್ವಾಲಿಟಿ ಎಲ್ಲ ಪ್ರತಿಯೊಂದ್ರದ್ದು ಚೆನ್ನಾಗಿದೆ. ಇನ್ನೂ ಹಾಕ್ಕೋಬೋದು, ಇನ್ನೂ 1 ವರ್ಷ 2 ವರ್ಷ ಹಾಕ್ಕೋಬೋದು, ಆ ಥರ ಇದೆ. ಏನು ಲಕ್ಷ್ಮಿ, ಇದು ಫಸ್ಟ್ ಇಯರ್ ಬರ್ಡೇ. ಪುನೀತ್ ಇದು ಹಾಕ್ಬಿಡ್ಲಾ? ಸಿಂಬಾದು ಫಸ್ಟ್ ಬರ್ಡೇ ಬಟ್ಟೆ ಇರ್ಲಿ ಅಲ್ವಾ? ಇದು ನೋಡಿ, ಇದು ಸಿಂಬಾದು ಫಸ್ಟ್ ಶೇರ್ವಾನಿ. ಅವನಿಗೆ ತಗೊಂಡಿದ್ದು ಮೊದಲನೇ ಶೇರ್ವಾನಿ. ಎಲ್ಲ ನಿಂದೆ ಚಿನಿ. ಏನು ಮಾಡೋದೆಲ್ಲ ಚಿಕ್ಕದಾಗ್ತಾ ಇದೆ ನಿಮಗೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ಶೇರ್ವಾನಿ ಏನು ಹಾರ್ಡ್ಲಿ ಒಂದು 2-3 ಸತಿ ಹಾಕಿರ್ತಾರೇನೋ ಅಷ್ಟೇ. ನೋಡ್ರಿ ಬನ್ನಿ ಇಲ್ಲಿ ನೋಡ್ರಿ. ಅದಕ್ಕೆ ಹೇಳ್ತಾ ಇದೀನಿ, ಯಾರಿಗಾದ್ರೂ ಕೊಟ್ಬಿಟ್ರೆ ಆಗುತ್ತೆ. ಯಾವ್ದಾದ್ರು ಚಿಕ್ಕ ಮಕ್ಳು ಇರ್ತಾರಲ್ಲ, ಓಕೆ ಮಗ್ನೆ ಕೊಡಲ್ಲ ಚಿನಿ. ಇದ್ ನೋಡಿ ಜಾಕ್, ಇದ್ ನೋಡ್ರಿ ಇಲ್ಲಿ ವೇಸ್ ಕೊಟ್ಟು ನೀ ನೋಡಿದ್ರಿ. ಹೌದು, ಇವಾಗ ನಿಂಗೆ ಆಗಲ್ಲ. ಇವಾಗ ನೀನ್ ಬಿಗ್ ಆಗ್ಬಿಟ್ಟಿದ್ಯಾ. ನೀನ್ ಚಿಕ್ಕ ಪಾಪು ಆಗಿರ್ಬೇಕಾದ್ರೆ ಆಗ್ತಿತ್ತು. ಇದು ನನ್ನ ಲಕ್ಷ್ಯದ ಬಟ್ಟೆ. ಬಟ್ ಸಿಂಬಾಗಿ ಹಾಕಿ ಸಿಂಬಾ ಫಸ್ಟ್ ಪುನಿ ತಲೆ ಹೊಡ್ಕೊಂಡಾಗ ಆಗಿದ್ದು ಕರೆ ನೋಡ್ಲಿ. ಇದು ಲಕ್ಷಿತದ ಆಕ್ಚುಲಿ. ಬಟ್ ಸಿಂಬಾಗ್ ಫಸ್ಟ್ ಟೈಮ್ ಹಾಕಿದೆ ಈ ಬಟ್ಟೆನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅವತ್ತಿನ ದಿವಸನೇ ಬಿದ್ದು ತಲೆಗೆ ಹೊಡ್ಕೊಂಡು ಇಲ್ಲಿ ಅವನಿಗೆ ಸ್ಟಿಚಸ್ ಇದೆ ಅಂದ್ರೂ ಮೆಮರಿಗೆ ಇಟ್ಕೊಂಡಿದ್ದೆ. ಏನ್ ಮಾಡಕ್ಕೆ ಇದ್ದೇ ಚಿನ್ನಿ. ಇದು ಎಷ್ಟು ಚೆನ್ನಾಗಿದೆ ಬಂಗಾರಿ. ಯಾಕೆ ಇಷ್ಟು ಬೇಗ ದೊಡ್ಡವನ ಅದೇ ನೋಡಿ. ಇವಾಗ ಬಾಯಿ ಎದ್ ನಿಂತ್ಕೋ. ಎದ್ ನಿಂತ್ಕೋ ಬಾಯಿ ಕಡೆ.
ಹುಷಾರು. ದೊಡ್ಡವನಾಗ್ಬಿಟ್ಟಿದೆ ನೋಡಿ, ಇಲ್ಲಿ ತನಕನೇ ಬರ್ತದೆ ನಿಂಗೆ, ಆಗಲ್ಲ ಇದು. ಓ ಇಟ್ಟು ಏನ್ ಮಾಡ್ತಿದ್ದೆ? ಹಾಕ್ಬೇಕು ಆಯ್ತಾ, ನಾಳೆ ಹಾಕೋ ಆಯ್ತಾ. ಆಯ್ತು. ಒಂದು ಮಾತು ಹೇಳ್ತಾರಲ್ಲ, ಅದಂತೂ ಖಂಡಿತ ನಿಜ. ಬೆಳೆಯೋ ಮಕ್ಕಳಿಗೆ ಜಾಸ್ತಿ ಬಟ್ಟೆಗಳನ್ನ ತಗೋಬಾರ್ದು, ಯಾಕಂದರೆ ಅವ್ರು ಬೆಳೀತಾನೆ ಇರ್ತಾರೆ, ಆ ಬಟ್ಟೆಗಳು ಚಿಕ್ಕದಾಗ್ತಾನೆ ಹೋಗುತ್ತೆ ಅಂತ. ಬಟ್ ಏನು ಮಾಡೋದು, ಮಕ್ಳುಗಳ ಹತ್ರ ಎಷ್ಟು ಬಟ್ಟೆ ಇದ್ರು, ಅದರಲ್ಲೂ ಗಂಡು ಮಕ್ಳ ಹತ್ರ ಎಷ್ಟು ಬಟ್ಟೆ ಇದ್ರೂ ಸಾಲದು, ಬಿಕಾಸ್ ಅವ್ರು ಅಷ್ಟೇ ಗಲೀಜು ಮಾಡ್ಕೋತಾರೆ. ಗೊತ್ತಿಲ್ಲ ಬೇರೆ ಗಂಡು ಮಕ್ಕಳು ಹೇಗೆ ಅಂತ, ಬಟ್ ನನ್ನ ಮಕ್ಕಳಂತೂ ಎಷ್ಟು ಗಲೀಜು ಮಾಡ್ಕೊತಾರೆ ಅಂದರೆ ಅಷ್ಟು ಗಲೀಜು ಮಾಡ್ಕೋತಾರೆ. ಬಟ್ ನನಗೆ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಇದು ಅವ್ರು ಆಟ ಆಡೋವಂಥ ಟೈಮ್. ಆ್ಯಂಡ್ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹಾಗೆ ಆಟ ಆಡ್ಕೊಂಡು ಆ ಥರ ಗಲೀಜು ಮಾಡಿಕೊಂಡು ಬಿದ್ದು ಎಲ್ಲ ಮಾಡಿನೇ ಇಷ್ಟು ದೊಡ್ಡವರಾಗಿರೋದು. ಸೊ ನನಗೆ ಅವರು ಕೂಡ ಹಾಗೆ ಬೆಳಿಬೇಕು ಅಂತ ಆಸೆ. ಸೊ ನಾವು ತುಂಬ ಏನು ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಯಾರೂ ಅಷ್ಟೇ ನಮ್ಮ ಮನೇಲಿ ಅವ್ರು ಮಣ್ಣಲ್ಲಿ ಆಟ ಆಡ್ತಾಯಿದ್ರು, ನಾವು ಅಲ್ಲಿ ನಿಂತಿರ್ತೀವಿ ಅವ್ರನ್ನ ನೋಡಿಕೊಂಡು, ಬಟ್ ಅವ್ರನ್ನ ರೆಸ್ಟ್ರಿಕ್ಟ್ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಫೈನಲಿ ನನ್ನ ಮಕ್ಕಳ ಕಡೆ ಬಟ್ಟೆ ಎಲ್ಲ ಫುಲ್ ಪ್ಯಾಕ್ ಆಯಿತು. ಒಂದು ದಿವಸ ಇತ್ತು ದಟ್ ನಾನು ಇದನ್ನೆಲ್ಲನೂ ಜೋಡಿಸ್ತಾ ಇದ್ದೆ, ಇವತ್ತಿನ ದಿವಸ ಎಲ್ಲನೂ ತೆಗಿತಾ ಇದ್ದೀನಿ. ಎಷ್ಟು ಬೇಗ ಒಂದು ಟೈಮ್ ಮುಗ್ದೋಯ್ತಲ್ಲ ಅಂತ ಅನ್ನಿಸ್ತಿದೆ ನನಗೆ. ಮಕ್ಕಳಿಗೆ ಎಷ್ಟೊಂದು ಹೋಯ್ತಾ? ತುಂಬು ನಮ್ಮ ಇನ್ನೂ ಇಲ್ಲವೇ ಇರಪ್ಪ, ಇನ್ನೂ ಅಲ್ಲವೇ ಇರಪ್ಪ, ಇನ್ನೂ ವಾಷಿಂಗ್ ಮಷಿನ್ ಒಳಗವೇ ಇರಪ್ಪ. ಒಂದೇ ದಿನಕ್ಕೆ ಇವೆಲ್ಲ ಕಳ್ಸೋಕ್ಕಾಗಲ್ಲ, 2 ದಿನ ಬೇಕು. ಸೊ ಫೈನಲಿ ಎಲ್ಲನೂ ಮುಗಿಸ್ಕೊಂಡು ಎಲ್ಲ ಬಟ್ಟೆಗಳ್ನು ಆಲ್ಮೋಸ್ಟ್ ಆಯಿತಾ, ನಾನು 50% ಅಷ್ಟು ಬಟ್ಟೆನ ಡಿಸ್ಕಾರ್ಡೇ ಮಾಡಿದ್ದೀನಿ. ಚೆನ್ನಾಗಿದ್ರೂ ಕೂಡ ಡಿಸ್ಕಾರ್ಡ್ ಮಾಡಿದ್ದೀನಿ, ಬಿಕಾಸ್ ಒಂದು ಸ್ವಲ್ಪ ಚಿಕ್ಕದಾದರೂ ಮಕ್ಳುಗಳಿಗೆ ಹಾಕೋಕ್ಕಾಗಲ್ಲ, ಏನಿಲ್ಲ. ಸೊ ಸುಮ್ಮನೆ ಇಟ್ಟು ಕೂಡ ಪ್ರಯೋಜನ ಇಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನೂ ಡಿಸ್ಕಾರ್ಡ್ ಮಾಡಿದ್ದೀನಿ. ಅಂದರೆ ಲಕ್ಷಿತ್ ಆಗಲ್ಲ ಅಂದರೆ ಸಿಂಬಾಗೆ ಹಾಕ್ತೀವಿ, ಸಿಂಬಾಗೂ ಆಗಿಲ್ಲ ಅಂದರೆ ಲಡ್ಡುಗಾದರೂ ಹಾಕ್ತೀವಿ. ತೀರಾ ಮಟ್ಟ 3 ಜನಕ್ಕೆ ಆಗಲ್ಲ ಅನ್ನೋ ಬಟ್ಟೆಗಳನ್ನೆಲ್ಲನೂ ಕೂಡ ಡಿಸ್ಕಾರ್ಡ್ ಮಾಡಿದ್ದೀವಿ. ಒಂದು 50% ಅಷ್ಟು ಬಟ್ಟೆಗಳು ಹೋಗಿದೆ. ಆ್ಯಂಡ್ ಕೆಲವೊಂದಂತೂ ಮಮ್ಮಿ ಮನೆ ಹತ್ರ ಬಂದುಬಿಟ್ಟೆ ಡಿಸ್ಕಾರ್ಡ್ ಮಾಡಿರೋದು, ಕೆಲವೊಂದು 1-2 ಮೂಟೆ ಕಟ್ಬಿಟ್ಟು ಅಲ್ಲೇ ನಮ್ಮ ಮನೆ ಹತ್ರನೇ ಕೊಟ್ಬಿಟ್ಟೆ. ಆ್ಯಂಡ್ ಇಲ್ಲಿ ಮಮ್ಮಿ ಮನೆ ಹತ್ರ ಸಿಕ್ಕಾಪಟ್ಟೆ ಒಂದು 2 ಅಥವಾ 3 ಮೂಟೆಯಷ್ಟು ಬಟ್ಟೆನ ನಮ್ಮ ಬಟ್ಟೆನೂ ಸೇರಿ ಕೊಟ್ಟಿರೋದು. ಆ್ಯಂಡ್ ನಾನು ಈ ಥರ ಪ್ರಾಪರಾಗಿ ಆರ್ಗನೈಸ್ ಮಾಡಿ ಪ್ಯಾಕಿಂಗ್ನ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನನಗೆ ಕನ್ಫ್ಯೂಸ್ ಆಗಬಾರ್ದು. ಮುಂದೆ ಹೋಗ್ಬಿಟ್ಟು ಮಮ್ಮಿ ಮನೆಗೆ ಹೋದ ಮೇಲೂ ಕೂಡ ನನಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದೊಂದು ಮಕ್ಕಳದು ಕ್ಯಾಪ್ಸ್ ಮತ್ತು ಸಾಕ್ಸ್ ಅದೆಲ್ಲನೂ ಕೂಡ ಬೇರೆ ಕಡೆ, ಅವ್ರ ಬಟ್ಟೆಗಳೇ ಸಪ್ರೇಟಾಗಿ ಒಂದು ಬಾಕ್ಸು, ಇಬ್ಬರದೂ ಒಂದು ಬಾಕ್ಸ್ ಮಾಡಿದ್ದೀನಿ ಎಲ್ಲ ಡಿಸ್ಕಾರ್ಡ್ ಮಾಡಿ. ಆ್ಯಂಡ್ ಇದು ಸ್ಯಾರಿ ಸೆಕ್ಷನ್ಗೆ ಬಂದೆ. ಸೊ ಇದೆಲ್ಲ ಬಂದು ನಾನು ಸೇಲ್ ಮಾಡುವಂಥ ಸ್ಯಾರೀಸ್. ಸೊ ಈ ಸ್ಯಾರೀಸ್ನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಪುನೀತ್ ಅದೇ ಅಂತಿದ್ರು, ಸ್ವಲ್ಪ ನಿಧಾನ ಮಾಡ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿತ್ತ ಅಂತ ಅನಿಸಿದ್ದೆ ಜಾನ್ವಿ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಅವಾಗ ಅನಿಸ್ತು, ನಾವು ಮಾಡಿದ್ವಿ. ಆ್ಯಂಡ್ ಯಾವುದು ನನಗೆ ಲಾಸ್ ಅಂತ ಏನು ತೀರಾ ಮಟ್ಟ ಆಗಿಲ್ಲ ಆಯಿತಾ. ನಾನು ಈ ಎಲ್ಲ ಸ್ಯಾರೀಸ್ನೂ ಸೆಲ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ನನಗೆ ಇನ್ನೂ ಇದೆ. ಏನಪ್ಪ ಅಂದರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನೋಡಿ ಇವಾಗ ಮನೆ ಕೆಲಸ ಆ್ಯಂಡ್ ಮನೆ ಶಿಫ್ಟಿಂಗು ಆ್ಯಂಡ್ ಮತ್ತು ಊರ ಕಡೆ ಹೋಗು, ಸೊ ಈ ರೀತಿಯಾಗಿ ಎಲ್ಲ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ, ಮತ್ತು ಮಮ್ಮಿ ಮನೆ ಗೃಹ ಪ್ರವೇಶ ಈ ಥರ ಎಲ್ಲ ತುಂಬ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ನನಗೆ ಟೈಮ್ ಸಿಕ್ಕಲಿಲ್ಲ. ಬಟ್ ನೋ ವರೀಸ್, ನಾನು ನಮ್ಮ ಮನೆಗೆ ಹೋದ್ಮೇಲೆ ಅಥವಾ ಮಮ್ಮಿ ಮನೆಯಿಂದನೇ ಆದಷ್ಟು ಎಲ್ಲ ಸ್ಯಾರೀಸ್ನೂ ಕೂಡ ನಿಮ್ಮ ಜೊತೆ ವ್ಲಾಗ್ಸ್ ಮೂಲಕನೇ ಶೇರ್ ಮಾಡಿ ಸೆಲ್ ಮಾಡಿಬಿಡ್ತೀನಿ. ಸ್ವಲ್ಪ ಕಡಿಮೆ ಇದಕ್ಕೇ ಸ್ವಲ್ಪ ಆಫರ್ ಪ್ರೈಸಸ್ ಎಲ್ಲ ಹಾಕಿ ಸೆಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಕ್ಕೆ ಹಾಕೋ ಅದೇನೋ ಇದ್ರೆ ಬಾವು ಬಾಟಲ್ ಗೀಟಲ್ ಅವೆಲ್ಲ ಬೇಡ ಅನ್ನೋದಲ್ಲ. ಇದೆಲ್ಲ ನೀವು ನೋಡ್ತಾ ಇರೋದು ಬಂದು ಮಮ್ಮಿ ಮನೆ ಶಿಫ್ಟ್ ಆಗೋ ಪ್ರೀವಿಯಸ್ ಡೇ. ಅಂದರೆ ಮಮ್ಮಿ ಮನೆಗೆ ಏನೆಲ್ಲ ಐಟಮ್ಸ್ ಕಳಿಸ್ಬೇಕು ಅದೆಲ್ಲನೂ ಕೂಡ ಫಸ್ಟ್ ಪ್ಯಾಕ್ ಮಾಡ್ತಾ ಇದ್ವಿ. ಅದಾದಮೇಲೆ ಹೇಗಿದ್ರು ಸೇಫ್ ಸ್ಟೋರೇಜ್ ಅವ್ರು ಬಂದು ಅವರೇ ಪ್ಯಾಕಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಅವತ್ತಿನ ದಿವಸ ನಮಗೆ ಜಾಸ್ತಿ ಕೆಲಸ ಇರೋಲ್ಲ. ಬಟ್ ನಾವೇ ಪ್ಯಾಕ್ ಮಾಡ್ಕೊಂಡು ನಮ್ಮ ಐಟಮ್ಸ್ ನಾವು ತೊಗೊಂಡು ಹೋಗುವಂಥ ಇರೋದನ್ನೆಲ್ಲ ನಾವು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ. ಕೆಟ್ಟು ಹೋಗ್ತಾಯಿದೆ ನನಗೆ, ಏನು ಮಾಡಲಿ ಅನ್ನೋದರ ತೆಗಿಯದ ತೆಗಿ. ಇದು ನಿನ್ನ ಕಾರ್ಗೆ ಅಂತಾನೆ ತಗೊಬಂದಿದೆ. ಇಲ್ಲಿಟ್ಟಿದ್ಯಾ? ಯಾರು ಮಾಡಿದ್ರು? ಪ್ರೀ ಸ್ಕೂಲ? ಅವ್ನು ಸ್ಕೂಲಲ್ಲಿ ಹೆಂಗೆ ಗೊತ್ತಿಲ್ಲ, ನೋಡೋದಿಲ್ಲ ಏನು ಕೊಡೋದು ಕ್ಯಾಲೆಂಡರ್ ಅದು. ನಿಜವಾಗ್ಲೂ? ಹಾಂ, ಏನು ಸ್ಕೂಲ್ ಫುಲ್ ಎಲ್ಲ ಬಂತಲ್ಲ ಅವನೇ ಇರೋದು.
ಆ್ಯಂಡ್ ಫೈನಲಿ ಇವಾಗ ನನ್ನ ಬಟ್ಟೆ ಕಡೆಗೆ ಬಂದೆ. ಎಷ್ಟು ಬಟ್ಟೆ ಇದ್ರೂ ಸಾಲೋದಿಲ್ಲ, ಬಟ್ ನೋಡಿದ್ರೆ ಮಾತ್ರ ಇಷ್ಟೊಂದು ಬಟ್ಟೆ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಬಿಕಾಸ್ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಅಂತ ತೆಗೆದಾಗ ಅಯ್ಯೋ ನನ್ನ ಹತ್ರ ಬಟ್ಟೆನೇ ಇಲ್ವಲ್ಲ, ಅಯ್ಯೋ ಇದಕ್ಕೆ ಈ ಬಟ್ಟೆನಾ ಅಂತ ಅನಿಸುತ್ತೆ. ಆದರೆ ನಿನಗೆ ಮಡಚಬೇಕಾದ್ರೆ ಅಥವಾ ಒಗಿಬೇಕಾದ್ರೆ ಅಲ್ಲ ಎಷ್ಟೊಂದು ಬಟ್ಟೆ ಇದೆಯಪ್ಪ ಅಂತ ಅನಿಸುತ್ತೆ. ಇದು ಎಲ್ಲ ಹೆಣ್ಮಕ್ಳ ಜೊತೆನೂ ಆಗುವಂಥದ್ದೇ ಅಂತ ಅನ್ಕೊತೀನಿ. ಆ್ಯಂಡ್ ಫೈನಲಿ ಇವಾಗ ನನ್ನ ಬಟ್ಟೆಗಳನ್ನೆಲ್ಲ ಬಾಕ್ಸ್ ಒಳಗೆ ಹಾಕ್ತಾಯಿದ್ದೀನಿ. ಸೊ ಹೇಗೆ ಮಡ್ಚಿಟ್ಟಿದ್ನೋ ಅದೇ ರೀತಿಯಾಗಿ ಇಡ್ತಾ ಇದ್ದೀನಿ. ಬಿಕಾಸ್ ಅಲ್ಲಿಗೆ ಹೋದ್ಮೇಲೆ ಕೂಡ ಅದೇ ರೀತಿಯಾಗಿ ನೀಟಾಗಿ ಎತ್ತಿಬಿಟ್ಟು ಜೋಡಿಸ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಟಾಸ್ಕ್ ಏನಪ್ಪ ಅಂದರೆ ಇದು ಮಮ್ಮಿ ಮನೆಗೆ ಹೋದ್ಮೇಲೆ ಹೇಗೆ ಎಲ್ಲ ಸಾರ್ಟ್ ಔಟ್ ಮಾಡೋದು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿರೋದು. ಬಿಕಾಸ್ ಅಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ವಾರ್ಡ್ರೋಬ್ಸು ಕೂಡ ಫಿಲ್ ಇದೆ. ಸೊ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು, ಒಂದು ಸ್ವಲ್ಪ ನನ್ನ ಬಟ್ಟೆಗಳನ್ನೆಲ್ಲ ನಾನು ಇಲ್ಲಿಂದನೇ ರ್ಯಾಕ್ಸ್ ತೊಗೊಂಡು ಹೋಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡು ಬಾಕ್ಸ್ ಬಂದು ನನ್ನ ಬಟ್ಟೆ ಆಯಿತು. ಸೊ ಗೈಸ್ ಫೈನಲಿ ಇಲ್ಲೇನೋ ಮಾಡ್ತಾ ಇದ್ದಾರೆ ಪುನೀತ್. ಏನಪ್ಪ ಮಾಡ್ತಾ ಇದ್ದೀರಾ? ಸೆಟಪ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಸೆಟಪ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಅವರು ಆಫೀಸ್ದಂತ ಒಂದು ಪುಟ್ಟು ಸೆಟಪ್ ಮಾಡ್ಕೊಂಡಿದ್ರು. ಇಲ್ಲಿ ಟೇಬಲ್ ಹಾಕ್ಬಿಟ್ಟು ಈ ಥರ ಸಿಸ್ಟಮ್ ಇಟ್ಕೊಂಡು ಅವ್ರದ್ದು ಎಲ್ಲ ಫುಲ್ ಇದೆಲ್ಲ ಇಟ್ಕೊಂಡು ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನೆಕ್ಸ್ಟ್ ಈ ಸೆಟಪ್ ಎಲ್ಲಿ? ನೆಕ್ಸ್ಟು ಸದ್ಯಕ್ಕೆ ಟೆಂಪ್ರರಿಗೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದೆ. ಅಲ್ಲ ಇಲ್ಲಿ ತಿರುಗಿ ಒಂದು ನಿಮಿಷ. ನೆಕ್ಸ್ಟು ಈ ಸೆಟಪ್ ಎಲ್ಲಿ? ಈ ಸೆಟಪ್ ಈಗ ನಮ್ಮ ಮನೆಗೆ ಹೋಗ್ತಿದೆ. ಹೊಸ ಮನೆಯಲ್ಲಿ ಕಟ್ಟಿಸ್ತಿದ್ದೀವಿ, ನಮ್ಮ ಬಿಲ್ಡಿಂಗ್ ಹೋಗ್ತಿದೆ. ಓಕೆ. ಸೊ ಟೆಂಪ್ರರಿ ಅಲ್ಲೇ ಇರುತ್ತೆ, ಯಾಕೆಂದರೆ ನಾನು ಆಗಾಗ ಬರ್ತಿರ್ತೀನಿ. ಟೆಂಪ್ರರಿ ಅಲ್ಲೇ ಇರುತ್ತೆ, ಯಾಕೆಂದರೆ ನಾನು ಆಗಾಗ ಬರ್ತಿರ್ತೀನಿ. ನಾನು ಬರಬೇಕಾದ್ರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ವರ್ಕ್ ಮಾಡಬೇಕು, ಅದಕ್ಕೊಂದು ಟೇಬಲ್ ಎಲ್ಲ ಬೇಕು ನನಗೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಈ ಸೆಟಪ್ ಅಲ್ಲಿಗೆ ಹೋಗುತ್ತೆ. ಸೊ ಇನ್ನು ಮುಂದೆ ನಾನು ಇಲ್ಲಿಗೆ ಬಂದಾಗೆಲ್ಲ ಇದೇ ಸೆಟಪಲ್ಲಿ ವರ್ಕ್ ಮಾಡೋದಲ್ಲಿ. ಸೊ ಈ ಟೇಬಲ್, ಈ ಚೇರ್ ಇದೆಲ್ಲ ಫುಲ್ಲು ನೆಕ್ಸ್ಟ್ ಇವಾಗ ನಮ್ಮ ಬಿಲ್ಡಿಂಗಿಗೆ ಹೋಗ್ತಾ ಇದೆ. ಬಿಲ್ಡಿಂಗಲ್ಲಿ ಶಿಫ್ಟ್ ಆಗುತ್ತೆ. ನಮ್ಮ ಫೋರ್ತ್ ಫ್ಲೋರ್ಗಾ? ಹೌದು. ಥರ್ಡ್ ಫ್ಲೋರ್ಗಲ್ಲ, ಫೋರ್ತ್ ಫ್ಲೋರ್ಗೆ ಮಾಡ್ಕೊಳ್ಳಪ್ಪ. ಪ್ಯಾಕಿಂಗ್ ಆಯಿತು. ಈ ಒಂದು ಟೇಬಲ್ ಪುನೀತ್ ಎಷ್ಟು ವರ್ಷ ಆಯಿತು ಈ ಟೇಬಲ್ ತಗೊಂಡು? ಆ್ಯಕ್ಚುಲಿ ನಾನು ಬೆಂಗಳೂರು ಬಂದಾಗ ತೊಗೊಂಡಿದ್ದು. ನನ್ನ ರೂಮಲ್ಲಿತ್ತು. ರೂಮಿಂದ ನಮ್ಮ KR ಪುರಂ 2 ಮನೆಗೆ ಹೋಗಿತ್ತು, ಆಮೇಲೆ ಈ ಮನೆಗೆ ಬಂತು, ಈಗ ಹೊಸ ಮನೆ. ಸೊ ಟೋಟಲಿ ಒಂದು 10 ವರ್ಷದ ಮೇಲೆ ಆಯ್ತಾ? 12-13 ವರ್ಷ ಆಗಿದೆ. 12-13 ವರ್ಷ ಆಯ್ತಾ? ವಾವ್, ಅಣ್ಣನ ಸೈಕಲ್ ಓಡಿಸ್ತಾ ಇದೀಯ ಮಗ್ನೆ ನೀನು. ಇಷ್ಟು ದೊಡ್ಡವನ ಆಗ್ಬಿಟ್ಟಲ್ಲ ಮಗ್ನೆ ನೀನು ಆಲ್ರೆಡಿ. ಈ ಕುಳ್ಳಿ ಪಾಪು ಬಾ, ಇಷ್ಟು ಚೆನ್ನಾಗಿ ಟರ್ನ್ ತಗೊಂಡು ಓಡಿಸ್ತಾ ಇದೆಯಾ? ಅಲ್ಲ ಆಯ್ತಾಯ್ತು, ನಿಧಾನ ಆಮೇಲೆ ಬಿದ್ದುಬಿಟ್ಟಿಯ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಸೈಟ್ ಹತ್ರ ಹೋದ್ವಿ. ಸೊ ಸೈಟ್ ಹತ್ರ ನೋಡಿದ್ರೆ ಇದೆಲ್ಲ ಫುಲ್ ಡೆಮಾಲಿಷ್ ಮಾಡಿದ್ರು. ಡೆಮಾಲಿಷ್ ಇನ್ ದ ಸೆನ್ಸ್ ಅಲ್ಲಿ ಒಂದು ಮನೆ ಕಟ್ಟಿದ್ರು ಗೊತ್ತಾ ನಿಮಗೆ, ಸಿಮೆಂಟ್ ಮೂಟೆ ಇಡೋದಕ್ಕೆ ಮತ್ತು ನಮ್ಮ ವಾಚ್ಮ್ಯಾನ್ ಅವ್ರು ಇರೋದಕ್ಕೂ ಕೂಡ ಒಂದು ಮನೆ ಮಾಡಿದರು. ಸೊ ಆ 2 ಮನೆಯೂ ಕೂಡ ಹೊಡೆದಾಕಿದ್ದಾರೆ. ಬಿಕಾಸ್ ಕಾಂಪೌಂಡ್ ಫುಲ್ ಫಿನಿಶ್ ಮಾಡಬೇಕಿತ್ತು. ಸೊ ಅದಕ್ಕೇ ಆ ಮನೆನ ಹೊಡೆದಾಕಿದ್ದಾರೆ. ಅದನ್ನ ಹಿಂಗೆ ಫುಲ್ ಕಿತ್ತಾಕ್ತಾ ಇದ್ರಲ್ಲ, ಅದು ನೋಡಬೇಕಾದ್ರೆ ಬೇಜಾರಾಗ್ತಿತ್ತು. ಬಿಕಾಸ್ ಅದು ನಮ್ಮ ಸೈಟಲ್ಲಿ ಕಟ್ಟಿದಂಥ ಮೊದಲನೇ ಮನೆ ಅದೇ ಆಗಿತ್ತಲ್ವ. ಸೊ ಬಟ್ ಅನಿವಾರ್ಯ ಮಾಡಲೇಬೇಕಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ರಾಣಿ ಹಾಗೂ ಮಮ್ಮಿ ಡ್ಯಾಡಿ ನಂದು ಎಲ್ಲರೂ ಕೂಡ ಬಂದಿದ್ರು. ಸ್ವಲ್ಪ ಕೆಲಸ ಇತ್ತು, ಈ ಕಡೆ ಸೈಟ್ ಹತ್ರ ಬರ್ತಾನೆ ಇರ್ತಾರಲ್ಲ. ಮಮ್ಮಿ ಹೇಗೆ ಕಾಣಿಸ್ತಾ ಇದೆ ಪಟ್ಟಿ ಎಲ್ಲ ಮುಗಿದ ಮೇಲೆ? ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಏನು ಫೀಲ್ ಆಗ್ತಿದೆ ನಿಮಗೆ? ಫುಲ್ ಖುಷಿ. ಈ ಸ್ಟೇಜಿಗೆ ಬರೋದನ್ನ ಯಾವತ್ತಪ್ಪ ನೋಡ್ತೀವಿ ಅಂತ ಇದ್ದು ನೋಡ್ದು 2 ತಿಂಗಳಾಯ್ತು ಅಲ್ಲಿ ಊರಲ್ಲಿ. ಅವರೇ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದೆ. ಇವರು ಗಾಡಿ ಬಂದು ಮಾಡೋರೆ ಅಲ್ಲಿ ದೊಂಬೂರು ಬಿಲ್ಡಿಂಗ್ ಅಲ್ಲೇ ನಾವು ಮಾಡಿರೋದು. ದೊಂಬೂರು ಬಿಲ್ಡಿಂಗ್ ನೀವೇ ಮಾಡಿರೋದು. ಓಕೆ ಪಿ ಜಿ. ಹಾಂ, ಪಿ ಜಿ. ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ? ಸೂಪರ್ ಆಗಿ ಕಾಣಿಸ್ತಾ ಇದೆ. ಹೇಳೇ ಇಲ್ಲಿ ನೋಡ್ಕೊಂಡು ಹೇಳು. ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಕೆಯಲ್ಲಿ ಹೇಳ್ಬೇಕು, ಆಮೇಲೆ ಮಾತಾಡ್ತೀನಿ. ಅಲ್ಲೇನ್ ಕೊಡಿಸ್ತೀಯಾ? ಕಾಣಿಸ್ತಾ ಇದೆ ನಮ್ಮ ಮನೆ ಆಫ್ಟರ್ ಪಟ್ಟಿ. ನೋಡಿ ನಮ್ಮ ಅಕ್ಕ ಕೋಟ್ಯಾಧೀಶ್ವರಿ. ಚೆನ್ನಾಗಿ ಕಾಣ್ತೈತೆ ಮನೆ. ಜೋರಾಗಿ ಮಾತಾಡ್ಬೇಕು. ಚೆನ್ನಾಗಿ ಬರ್ತಾ ಇದೆ. ಇವಾಗ ಏನಾಗ್ತಿದೆ, ಪಟ್ಟಿ ಆಗ್ತಾ ಇದೆ. ಸೊ ಐ ಥಿಂಕ್ ಇದು 2ನೇ ಲೇಯರ್ ಪಟ್ಟಿ ಇರಬೇಕು. ಅಷ್ಟು ಡಾರ್ಕ್ ಆಗಿ ಕಾಣ್ತಾ ಇದೆ. ಮೂರನೇದಾಗಲೇ ಇವಾಗ 3ನೇದು ಸ್ಟಾರ್ಟ್ ಮಾಡವ್ರೆ. ಇಷ್ಟರಲ್ಲೇ ಮನೆ ಸ್ವಲ್ಪ ದೊಡ್ಡದಾಗಿ ಕಾಣ್ತೈತೆ. ಇನ್ನು ಪೂರ್ತಿ ಪಟ್ಟಿ ಹೊಡೆದ್ಮೇಲೆ ಇನ್ನೂ ಮನೆ ದೊಡ್ಡದಾಗಿ ಕಾಣುತ್ತೆ, ಇನ್ನೂ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ.
ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಓವರ್ ಆಲ್ ಈ ಮನೇದು ನೋಡ್ಬೇಕಂದ್ರೆ ಪೇಂಟಿಂಗ್ ಆದ್ಮೇಲೆ ಅಂತೂ ಇವಾಗ ಎಕ್ಸೈಟ್ಮೆಂಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪ್ಲಾಸ್ಟರಿಂಗ್ ಇರುವಾಗ ಬೇಸಿಕ್ಲಿ ಗೋಡೆಗಳು ಕಟ್ಟುವಾಗ ಪ್ಲಾಸ್ಟರಿಂಗ್ ಮಾಡುವಾಗ ಇದೆಲ್ಲ ತುಂಬ ಸ್ಲೋ ಮತ್ತು ತುಂಬ ಬೋರಿಂಗ್ ಸ್ಟೇಜಸ್ ಆಫ್ ಮನೆ ಕಟ್ಟೋದು. ಬಟ್ ಯಾವಾಗ ಈ ಥರ ಪಟ್ಟಿ ಎಲ್ಲ ಆಗಿ ಕಂಪ್ಲೀಟ್ ಆಗುತ್ತಲ್ಲ ನಿಮ್ಮ ಮನೆ ನಿಮಗೆ ಓವರ್ಲುಕ್ ಹೆಂಗೆ ಬರುತ್ತೆ ಅಂತ ಒಂದು ಕ್ಲಿಯರ್ ಅಂದರೆ ನೀವು ಇನ್ನೂ ಕ್ಲಿಯರಾಗಿ ವಿಜುವಲೈಸ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಇವಾಗ ಎಕ್ಸೈಟ್ಮೆಂಟ್ ಲೆವೆಲು ಜಾಸ್ತಿ ಆಗುತ್ತೆ, ಹಾಗೆ ಖರ್ಚುಗಳು ತುಂಬ ಜಾಸ್ತಿ ಆಗುತ್ತೆ. ಚೆನ್ನಾಗಿದೆ ಒಂಥರ ಈ ಎಕ್ಸ್ಪೀರಿಯನ್ಸು ನಮ್ಮೆಲ್ಲರಿಗೂ ದೇವ್ರು ಕೊಟ್ಟಿದ್ದು ಕೇಳ್ತಿದ್ದೆ ಥ್ಯಾಂಕ್ ಯು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್. ಸೊ ಎಸ್ ಗೈಸ್ ಫೈನಲ್ ಕೋಟ್ ಪಟ್ಟಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಫೈನಲ್ ಕೋಟ್ ಪಟ್ಟಿ ಆದಮೇಲೆ ಮತ್ತೆ ಎಲ್ಲ ನೈಸ್ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಒಂದು ಕೋಟ್ ಪ್ರೈಮರ್ ಹೊಡೆದು ಅದಾದಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗೋದವರು. ಸೊ 1 by 1 ಡೈಲಿ ಕೆಲಸ ನಡೀತಾನೆ ಇದೆ, ಅದು ಇದು ಅಂತ ಚೆನ್ನಾಗಿ ಅನಿಸ್ತಿದೆ, ಒಂಥರ ಖುಷಿ. ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಟೈಲ್ಸ್ ಬೀಸ್ ಕೊಡ್ಸೋಕೈತಿ ಕಂಗೆ. ಫೈನಲಿ ದ ಡೇ ಈಸ್ ಹಿಯರ್. ಸೊ ಶಿಫ್ಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬಾಕ್ಸಸಲ್ಲೆಲ್ಲ ಬಟ್ಟೆಗಳನ್ನ ತುಂಬ್ಕೊಂಡಿದ್ವಲ್ಲ ಅದೆಲ್ಲನೂ ಕೂಡ ಮುಂಚೆ ಸಾಗಿಸ್ತಾ ಇದ್ದೀವಿ. ಇನ್ನೂ ನಮ್ಮ ಟಾಟಾ ಎಸಿ ಬಂದಿರಲ್ಲ. ಬಟ್ ಪುನೀತದ ಏನಪ್ಪ ಇತ್ತು ಅಂದರೆ ಎಲ್ಲ ಐಟಮ್ಸು ಕೆಳಗಡೆ ಇಟ್ಬಿಡೋಣ, ಅದಾದಮೇಲೆ ಅದು ಟಾಟಾ ಎಸಿ ಬಂದು ನಿಂತಾಗ ನೀಟಾಗಿ ಲೋಡ್ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದೇ ಪ್ರಾಸೆಸ್ ನಡೀತಾ ಇದೆ ಇವಾಗ. ಆ್ಯಕ್ಚುಲಿ ಅವತ್ತು ಲಚ್ಚು ಮತ್ತು ಅರುಣ್ ಇದ್ದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ಅವ್ರು ಶಿಫ್ಟಿಂಗ್ ಮಾಡ್ಕೊಡೋದಕ್ಕೆ ಅಂತಲೇ ಬಂದಿದ್ದರು. ಸೊ ತುಂಬಾ ಜಾಸ್ತಿ ಹೆಲ್ಪ್ ಆಯಿತು. ಬಿಕಾಸ್ ಅರುಣ್ ಇದ್ದಿದ್ದರಿಂದ ಇಷ್ಟೆಲ್ಲ ಈ ಭಾರ ಐಟಮ್ಸ್ ಪುನೀತ್ ಒಬ್ಬರ ಕೈಲಿ ಅಥವಾ ನಾನು ಮತ್ತು ಪುನೀತ್ ಇಬ್ಬರೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರು ಇದ್ದಿದ್ದರಿಂದ ತುಂಬಾ ಈಸಿಯಾಗಿ ಎಲ್ಲನೂ ಕೂಡ ಸಾಗಿಸಿದ್ವಿ ಕೆಳಗಡೆ. ಆ್ಯಂಡ್ ಹೆಂಗೆ ಎತ್ತದು ಕೈಲಿ ಎತ್ಕೊಂಡು ಹಂಗೆ ಕೆಳಗಡೆಯಿಂದ ಬಿದೋಗಲ್ಬಾರ್ದು. ಈ ಥರ ಇನ್ನೊಂದು 5 ಬಾಕ್ಸ್ ಆರ್ಡ್ರ್ ಮಾಡ್ಕೊಂಡ್ರು. ನಾನು ಸಾಕು ಇದು ಅಷ್ಟು ಬಟ್ಟೆ ಇದೆಯವ ಅಂದ್ಕೊಂಡು ಇಷ್ಟು ದೊಡ್ಡ ಅಂತ ಇದೇ ತಪ್ಪೇ ಮಾಡಬಾರ್ದು. ನಮ್ಮಲ್ಲಿ ಏನಿಲ್ಲ ಅಂದ್ರೆ ಬಟ್ಟೆಗಳಿರುತ್ತೆ, ಇಷ್ಟೊಂದು ಬಟ್ಟೆ ಬರುತ್ತೆ ಅನ್ಕೊಂಡ್ರೆ 5 ಬಾಕ್ಸ್ ಅಷ್ಟು ದೊಡ್ಡ ತುಂಬಿದ್ರೆ ನಾನು ಹಾಕಿಲ್ಲ. ಹೆಂಗಿದೆಯಾ ಗೊತ್ತಾ ನೀನು? ಇಲ್ಲ ಇಲ್ಲಿ ತೋಷೆ ಒಂದು 10-15 ನಿಮಿಷ ಇದ್ರೆ ಎಲ್ಲರೂ ಕೈ ಹಾಕೋದು, ಎಲ್ರಿಗೂ ಅರ್ಜೆಂಟು, ಈಜಿಗೂ ಒಂಥರ ಅದೊಂಥರ ಅರ್ಜೆಂಟು. ಅರುಣ್ ನಾನು ಕೆಳಗಡೆ ಇರ್ತೀನಿ, ವಾಕಿ ಕಳಿಸ್ತೀನಿ. ರೆಕಾರ್ಡ್ ಮಾಡ್ಕೊಳ್ಳಿ, ಪ್ಲಾನ್ಸ್ ಇರ್ತಾರೆ. ಡೋರ್ ಕ್ಲೋಸ್ ಮಾಡಿಸ್ಬೇಡ. ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸೂ ಅವತ್ತಿನ ದಿವಸ ಸ್ಪೆಷಲಿ ಹೊರಗಡೆ ತುಂಬ ಪ್ಲಾಂಟ್ಸ್ ಇತ್ತು. ಇಂಡೋರ್ ಪ್ಲಾಂಟ್ಸ್ಗಿಂತ ಹೊರಗಡೆ ತುಂಬ ಪ್ಲಾಂಟ್ಸ್ ಇತ್ತು. ಸೊ ಆ ಎಲ್ಲ ಪ್ಲಾಂಟ್ಸ್ನು ನಾನು ಅವತ್ತಿನ ದಿವಸನೇ ಸಾಗಿಸ್ಬಿಟ್ಟೆ ಮಮ್ಮಿ ಮನೆಗೆ. ಬಿಕಾಸ್ ಇದೆಲ್ಲನೂ ಮತ್ತೆ ಇನ್ನೊಂದು ದಿವಸ ಇಡಬೇಕು ಅಂತಂದರೆ ಮತ್ತೆ ಮೇನ್ ಶಿಫ್ಟಿಂಗ್ ದಿವಸ ತುಂಬಾ ಕಷ್ಟ ಆಗಿಬಿಡ್ತಿತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಅವತ್ತಿನ ದಿವಸನೇ ಸಾಗಿಸ್ಬಿಟ್ವಿ. ಬೇಜಾರಾಗ್ತದೆ, ನನ್ನ ಪ್ಲಾಂಟ್ಸ್ ಎಲ್ಲ ಹೋಗ್ತಾ ಇದೆ. ಆ್ಯಕ್ಚುಲಿ ಈ ಒಂದು ಶಿಫ್ಟಿಂಗ್ ಪ್ರಾಸೆಸ್ಸಲ್ಲಿ ಕೆಲವೊಂದು ಪ್ಲ್ಯಾನ್ಸ್ ಹಾಳು ಕೂಡ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗ್ತಿದೆ ನನಗೆ. ಆದರೆ ಮತ್ತೆ ಇನ್ನೊಂದು ಸತಿ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 10 ಪಾಟ್ಸ್ ಏನೋ ನಂದು ಖಾಲಿ ಬಿದ್ದಿದೆ. ಕೆಲವೊಂದು ಅಲ್ಲೇ ಹಾಳಾಗ್ತಾಯಿತ್ತು, ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗಲಿಲ್ಲ ನನಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಕೆಲವೊಂದೆಲ್ಲ ಇಂಡೋರ್ ಪ್ಲಾಂಟ್ಸ್ ಅಂತೂ ಎಲ್ಲ ಚೆನ್ನಾಗಿತ್ತು. ಔಟ್ಡೋರ್ ಪ್ಲಾಂಟ್ಸಲ್ಲಿ ಕೆಲವೊಂದು ಹಾಳಾಯಿತು. ಬಿಕಾಸ್ ಈ ಎಲೆ ಉದುರೋ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಎಲೆಗಳೆಲ್ಲ ಉದ್ರಿ ಅದೆಲ್ಲ ಒಂಥರ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ತುಂಬ ಕೇರ್ ಮಾಡಬೇಕು ಪ್ಲಾಂಟ್ಸ್ನ, ಬಟ್ ನನ್ನಿಂದ ಮಾಡೋಕ್ಕಾಗಲಿಲ್ಲ. ಓಕೆ ಗೈಸ್, ಸೊ ಇವಾಗ ಲಿಫ್ಟಲ್ಲಿ ಎಲ್ಲಾನು ತಗೊಂಡು ಹೋಗ್ತಾ ಇದ್ದೀವಿ, ಪ್ಲಾಂಟ್ಸ್ಗಳೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಸಿಗಾಬಳೆ ಬೇಜಾರಾಗ್ತಿದೆ ನನಗೆ. ನನ್ನ ಪ್ಲಾಂಟ್ಸ್ಗಳೆಲ್ಲ ಏನಪ್ಪ ಅಂದರೆ ಸೇಫಾಗಿ ನಮ್ಮ ಅಮ್ಮನ ಮನೆಗೆ ಸೇರ್ಕೊಂಡ್ಬಿಟ್ರೆ ಸಾಕು ಅಷ್ಟೇ. ಓಕೆ, ಇವರು ಇಲ್ಲೇ ನಿಂತಿದ್ದಾರೆ. ಒಂದು ಸ್ವಲ್ಪ ಈಚೆ ಕಡೆ ಹಾಕೋತಾ ಇರು, ಮಾಡ್ಬೇಕು. ಅಲ್ಲ ಇದಕ್ಕೆ ಮಾಡೋಣ ಫಸ್ಟ್. ಅದು ಭಾರ ತಡೆಯುತ್ತಷ್ಟು, ಅದೂ ಭಾರ ತಡೆಯುತ್ತಷ್ಟು. ಪಲ್ಯ ಐತೆ
ಹುಷಾರು. ಏನೋ ಹೇಳ್ತಿದ್ರಲ್ಲ ಏನು? ಯಪ್ಪ ಕಿಚನ್ ನೋಡಿ ಫುಲ್ಲು ಹರಡ್ಬಿಟ್ಟಿದೆ ಕಿಚನ್ ಅಂತೂ. ಬಿಕಾಸ್ ಈ ಒಂದು ಸ್ಟೋರೇಜ್ ಯೂನಿಟಲ್ಲಿ ಬಂದು ಸಿಕ್ಕಾಪಟ್ಟೆ ಐಟಮ್ಸ್ನ ಇಟ್ಟಿದೆ ಆಯಿತಾ. ಅದನ್ನೆಲ್ಲ ಹೊರಗಡೆ ಹಾಕಿದ್ರಲ್ಲ, ಇದನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಹರಡ್ಬಿಟ್ಟಿತ್ತು ಕಿಚನಲ್ಲಿ. ಇದೆಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದು ಆಯಿತಾ. ಈ ಕೆಲಸಗಳೆಲ್ಲ ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು 9 o'clock ಹಂಗೆ ಈ ಕೆಲಸಗಳೆಲ್ಲ ನಡೀತಾ ಇತ್ತು. ಆ್ಯಂಡ್ ನಾನು ಇದೆಲ್ಲ ಕಿಚನ್ ಈ ಥರ ಇದ್ದಿದ್ದು ನೋಡಿ ನನಗೆ ಬ್ರೇಕ್ಫಾಸ್ಟ್ ಕೂಡ ಮಾಡೋಕ್ಕಾಗಲ್ಲ. ಹೊರಗಡೆಯಿಂದನೇ ಬ್ರೇಕ್ಫಾಸ್ಟ್ನ ತರಿಸ್ಕೊಂಡ್ವಿ, ಇಡ್ಲಿ ಏನೋ ತರಿಸ್ಕೊಂಡಿದ್ವಿ. ಸೊ ಇವಾಗ ಮೇನ್ ಐಟಮ್ಸ್ ಅಂದರೆ ಈ ಥರ ಸ್ಟೋರೇಜ್ ಯೂನಿಟ್ಸ್ ಅದೆಲ್ಲ ಇತ್ತಲ್ಲ, ಅದೆಲ್ಲನೂ ಕೂಡ ಕಳಿಸ್ಕೊಡ್ತಿದ್ದೆ. ಕಿಚನ್ದು ಸ್ಟೋರೇಜ್ ಯೂನಿಟ್ ಮತ್ತು ಶೂ ರ್ಯಾಕ್ಸು ಮತ್ತು ಬಟ್ಟೆಗಳು ಒಂದಷ್ಟು ಮತ್ತು ನನ್ನ ಪ್ಲ್ಯಾಂಟ್ಸ್ ಇದೆಲ್ಲನೂ ಕೂಡ ಮಮ್ಮಿ ಮನೆಗೆ ಅವತ್ತಿನ ದಿವಸ ಹೋಗ್ತಾಯಿತ್ತು. ಆ್ಯಕ್ಚುಲಿ ಮಮ್ಮಿ ಮನೆಗೆ 2 ದಿವಸ, ಒಂದು ಬಂದು ಇದು ಮೇನ್ ಶಿಫ್ಟಿಂಗ್ ಪ್ರೀವಿಯಸ್ ಡೇ ಕಳಿಸ್ಕೊಡ್ತಾ ಇದ್ದು. ಆ್ಯಂಡ್ ಶಿಫ್ಟಿಂಗ್ ಮೇನ್ ಶಿಫ್ಟಿಂಗ್ ಇದೆಯಲ್ಲ ಆ ದಿನ ಕೂಡ ಸಂಜೆ ಆ ಶಿಫ್ಟಿಂಗ್ ಸೇಫ್ ಸ್ಟೋರೇಜ್ ಅವರೆಲ್ಲರೂ ಕೂಡ ತೊಗೊಂಡು ಹೋದಾದ್ಮೇಲೆ ಕೂಡ ಇನ್ನೊಂದು ಟಾಟಾ ಏಸ್ ಎಷ್ಟು ಸಾಮಾನಿತ್ತು, ಸೊ ಅದೆಲ್ಲನೂ ಕೂಡ ಅವತ್ತಿನ ದಿವಸ ಬಂತು. ಸುಮ್ಮನೆ ಅದೇ ನಂಗೆ ಬೈತಾ ಇದ್ವಿ, ಎಲ್ಲಿ ಇಟ್ಟಿದೆ ಇಷ್ಟೆಲ್ಲ ಸಾಮಾನು, ಎಷ್ಟೊಂಥರ ಇದೆ ಅಂತ. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ ಕಡೆಯಿಂದ ಬಂದಿರೋದು, ಕೆಲವೊಂದು ನಾನು ತೊಗೊಂಡಿರೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ಸ್ ಆಗಿತ್ತು. ನಾನು ಏನು ಮಾಡೋಕ್ಕಾಗುತ್ತಲ್ವಾ. ಪುನೀತ್ ಹಾಗೂ ಎಲ್ಲರೂ ಕೂಡ ಬೈದರು, ಸ್ವಲ್ಪ ಬೈಸ್ಕೊಂಡೆ. ಆ್ಯಂಡ್ ಶಿಫ್ಟಿಂಗ್ ಈ ರೀತಿಯಾಗಿ ನಡೀತಾ ಇತ್ತು. ನಿಜ ಹೇಳಬೇಕು ಅಂದರೆ ತಗೋಬಾರ್ದು ಅಂತ ಹೇಳ್ತಾರೆ. ಇವಾಗ ಸ್ವಂತ ಮನೆಗೆ ಹೋಗ್ತೀವಿ ಅನ್ನೋ ಒಂದು ಗ್ಯಾರಂಟಿನೂ ಪ್ರಾಪರಾಗಿ ಬರ್ದುಕೊಡೋಕೆ ಯಾರೂ ಆಗೋದಿಲ್ಲ ಅಲ್ವಾ. ಅದಕ್ಕೂ ಟೈಮ್ ಬೇಕಾಗುತ್ತೆ. ಅಲ್ಲಿಗೆ ಹೋಗೋ ತನಕ ನಾವು ನಮ್ಮ ಲೈಫ್ನ ಎಂಜಾಯ್ನೇ ಮಾಡಬಾರ್ದು ಅಂತಲೂ ಕೂಡ ಅನಿಸುತ್ತೆ ಕೆಲವೊಮ್ಮೆ. ಅಂದರೆ ಏನೂ ತೊಗೊಳ್ಳೇಬಾರ್ದ, ಮನೇನ ಒಂಚೂರು ಡೆಕೋರೇಟ್ ಮಾಡೋಕ್ಕೆ ಅದು ಇದು ಅಂತ ತೊಗೊಂಡಿರ್ತೀವಿ, ಅದೂ ಕೂಡ ಮಾಡಬಾರ್ದ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ತುಂಬ ಜನ ನನ್ನ ಈ ಒಂದು ಮಾತಿಗೆ ರಿಲೇಟ್ ಆಗ್ತೀರಾ ಅಲ್ವಾ. ಬಿಕಾಸ್ ನಮಗಂತೂ ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ಮನೇನ ಮನೆ ಥರ ಒಂಥರ ನಮಗೆ ತೃಪ್ತಿಯಾಗಿ ಖುಷಿಯಾಗಿ ಇಡೋ ಥರ ಇಟ್ಕೋಬೇಕು ಅನ್ನೋದು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ನಾನು ಅದನ್ನೇ ಮಾಡಿದ್ದು. ಬಟ್ ಶಿಫ್ಟಿಂಗ್ ಟೈಮಲ್ಲಿ ಗೊತ್ತಾಯಿತು ದಟ್ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಅಂತ. ಎನಿವೇಸ್ ಏನು ಹೇಳ್ತಾನೆ ಕೊಡು ಮಗನೆ, ಸಿಂಬಣ್ಣಗೆ ಒಂದು ಕೊಡು. ಸಿಂಬ ಒಂದು ಅಣ್ಣಂಗೆ ಕೊಡು ಮಗನೆ, ಒಂದೇ ಒಂದು ಕೊಡು. ಲಡ್ಡು ಅಣ್ಣಂಗೆ ಒಂದು ಕೊಡು ಮಗನೆ ಪ್ಲೀಸ್. ಸರಿ ಅಮ್ಮಗೊಂದು ಕೊಡು, ಅಮ್ಮಗೊಂದು ಕೊಡು. ಆಯ್ತು ಬೇಡ ಬಿಡು. ಇನ್ನೊಂದು ಕೊಡು ಅಮ್ಮಗೆ, ಅಮ್ಮಗೆ ಪ್ಲೀಸ್. ಸರಿ ಅಮ್ಮ ಕೊಡ ಹೋಗ್ಲಿ. ಅದಕ್ಕೆ ನೋಡು ನೀನು ಕೊಟ್ಟಿದ್ದ ಅವನಿಗೆ, ನೀನು ಕೊಡಲ್ಲ ಅವನಿಗೆ, ಅದಕ್ಕೆ ಅವ್ನು ನೀನು ಕೊಡಲ್ಲ. ಆಯ್ತು ಬಿಡು, ಆಯ್ತು. ಗೋ ಗೋ. ಏ ಬನ್ನಿ ಬನ್ನಿ, ಗಾಡಿಗಳು ಬರ್ತವೆ, ಬನ್ನಿ ಈ ಕಡೆ ಬನ್ನಿ. ತುಂಬಾ ಹುಷಾರಾಗಿ ತಗೊಂಡಿದ್ದೀರಿ ಬಾ. ಅಷ್ಟು ದೂರ ನಾವು ಬೇರೆ ಇರೋಲ್ಲ. ನಾನು ಹೋಗ್ಬಿಟ್ಟು ಬರಲ್ಲ. ಹೇಳ್ಕೋದ್ ನಾ ಆ ಕಡೆ ಆ ಕಡೆ ಎಳ್ದಿಡು. ನಮ್ಮ ಬೆಳೆ ಬೆಳೆ ಮೇಲೆ ತಗೊಂತಾರ ಮೇಲ್ ಕಡೆ ಬಾಕ್ಸು ಅದು ದೊಡ್ಡದು, ಅದ್ರ ರೆಡಿ ಮಾಡಿಸೋದು. ಅದನ್ನ ಖಾಲಿ ಮಾಡಬೇಕು. ಖಾಲಿ ಆಟಲ್ಲಿ ಅಂಟಿಂಗಲ್ಲ ಅಂತ ಬಂದೆ. ಅಕ್ಕ ಈ ಕಡೆ ಬಾ. ಎತ್ತಿಡಿ ಹೋಗಿ. ಯಾವ ಹಾಸಿಗೆ ಎತ್ತಿಡ್ಬೇಕು? ನಾವು ಎಬ್ಬಿಸುತ್ತೆ.
ತರ್ಬೇಕಾ? ಒಂದೊಂದ್ಸಲ ತರ್ಬೇಕಂತ ಅಪ್ಪನ ತರದ್ರಲ್ಲ. ಮತ್ತ್ ಇನ್ನು ಅವತ್ ನಾಳೆ ಯಾವತ್ ಕಳಿಸ್ತೀಯಾ? ಇನ್ನು 2 ಐಟಮ್ ಒಂದು ಅದು ಅವ್ರು ತಗೊಂಡೋಗ್ತಾರೆ. ಇಲ್ಲ ನಾಳೆ ಕಳಿಸಿ ಅಷ್ಟೇ ಮಾಡೋಕ್ಕಾಗತ್ತೆ. ಈಗ ಫೋಟೋ ಮಾಡಬೇಕಾ ನಾಳೆ? ಮತ್ತೆ ಎತ್ಕೊಂಡು ಈ ಗಿಡ ಬಿಟ್ಟು ಇನ್ನೇನು ಇಲ್ವಾ ರೀ? ಮೇಲೆ ಬಾಕ್ಸ್. ಅಯ್ಯೋ ಗೈಸ್, ನಾನೇನು ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಡಿ. ನಾನು ಅಕ್ಕಗೆ ರೆಕಾರ್ಡ್ ಮಾಡ್ಕೊಡ್ತಾ ಇದ್ದೀನಿ, ಹಾಗೂ ಮೇಲ್ಗಡೆ ಅಂದರೆ ಮನೆ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ರೆಕಾರ್ಡ್ ಮಾಡೋದು ಒಂದು ಕೆಲಸನೇ ಅಲ್ವಾ. ಅದನ್ನ ಮೂಲೆಯಲ್ಲಿ ಇಡಬೇಕಿತ್ತು, ಅದು ತುಂಬಾ ಡೆಲಿಕೇಟ್ ಹೋಗಿತ್ತು. ಏನಾಗಲ್ಲ ಸರ್? ಅಲ್ಲೊಂದು ಟೇಬಲ್ ಬರುತ್ತೆ. ಕೊಡ್ತಲ್ಲ ಸೋಫಾ ಸೆಟ್ ಇದೆ ಅಲ್ಲ ಇನ್ನೊಂದು ಅಲ್ಲ ಸೋಫಾ ಸೆಟ್ ಬರುತ್ತೆ. ಟೇಬಲ್ ಬರುತ್ತೆ. ಏನು ನೀನ್ ತಿಂದೆ ತಾನೇ ಚಿಪ್ಸ್ ಖಾಲಿ ಮಾಡಿದ್ದೆ ತಾನೇ ಒಂದು ಪ್ಯಾಕೆಟು? ಲಡ್ಡು ಕೊಡೋ ಒಂದ್ ಕೊಟ್ರೆ ಏನಾಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತಾ ನಿನ್ ಪ್ಯಾಕೆಟು? ಪುನಿ ಬರೀ ಯಾವ ಚೆನ್ನಾಗಿವೆ ಅವು ಮಾತ್ರ ಕೊಟ್ಟು ಕಳ್ಸೋಣ. ಮಿಕ್ಕಿದವೆಲ್ಲ ಇಲ್ಲಿ ಸೈಡ್ ಹತ್ರ ಇಟ್ಕೊಳ್ಳಿ. ಅದೆಲ್ಲ ಸೈಡ್ ಹತ್ರ ಇಟ್ಕೊಳ್ಳಿ. ಖಾಲಿ ಇರೋವೆಲ್ಲ ಬೇಡ, ಸೈಡ್ ಹತ್ರ ಇಟ್ಕೊಳ್ಳಿ. ಸಿಂಹ ಚಿಕ್ಕ ತಗೊಂಬ ಅಗಸ್ತ್ಯ ಫೋಟೋ ತುಂಬ ಫೋಟೋ ಅಗಸ್ತ್ಯ ಫೋಟೋ ತುಂಬ ಹೆಲ್ಪ್ ಮಾಡ್ಬಾ. ಫೋಟೋ ತುಂಬ ಚಿಚ್ಚಿ ಫೋಟೋ ತುಂಬ. ಅಕ್ಕ ಇದನ್ನ ಹೊರಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕೆ ಬಿಸಾಕ್ತಿದ್ಯಾ? ರೆಕಾರ್ಡ್ ಆಗ್ತಿದೆ, ಕ್ಯಾಮ್ರಾ ಇಟ್ಟಿದ್ದೀನಿ ಎಲ್ಲ ಇದ್ದೀಯಾ? ಅಲ್ಲಿ. ಮತ್ತೆ ಹೇಳಬೇಕು ತಾನೇ ನಾನು. ಸೊ ಗೈಸ್, ಈ ರೀತಿಯಾಗಿತ್ತು ಕಂಪ್ಲೀಟ್ ಶಿಫ್ಟಿಂಗ್ ಪ್ರಾಸೆಸ್. ನೋಡ್ಬೋದು, ಇನ್ಫ್ಯಾಕ್ಟ್ ಟಾಟಾ ಎಸಿ ಅವರು ಕೂಡ ಹೇಳ್ತಾ ಇದ್ರು, ಅರ್ಧ ಬರೀ ಗಿಡಗಳೇ ತುಂಬಿದ್ದೀರಲ್ಲ ಮೇಡಮ್, ಇನ್ನೆಷ್ಟು ಗಿಡ ಇಟ್ಟಿದ್ದೀರಾ ನೀವು ಅಂತ. ಸೊ ಪುನೀತ್ ಕೂಡ ಅದೇ ಅವ್ರಿಗೆ ಅಂದರೆ ನನ್ನನ್ನು ರೇಗಿಸ್ಕೊಂಡು ಹೇಳ್ತಾ ಇದ್ರು, ಅವ್ರ ಮನೇಲಿ ಬರೀ ಗಿಡಗಳು ಮತ್ತು ಬಟ್ಟೆಗಳೇ ತುಂಬಿರೋದು ಸರ್ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅಂದರೆ ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನೇ ತಾನೇ ತುಂಬ್ಕೊಳ್ಳೋದು. ಆ್ಯಂಡ್ ಎನಿವೇಸ್, ಸೊ ಫುಲ್ ಈ ಟಾಟಾ ಎಸಿನಲ್ಲಿ ನೋಡಿದ್ರೆ ನೀವು ಇದೆಲ್ಲ ಐಟಮ್ಸು ಕೂಡ ಹೋಯಿತು. ಮತ್ತು ನಾವು ನೆಕ್ಸ್ಟ್ ದಿವಸ ಇನ್ನೊಂದು ಟಾಟಾ ಎಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇನ್ನೂ ಕೆಲವೊಂದು ಐಟಮ್ಸ್ ಇದೆ ಮಮ್ಮಿ ಮನೆಗೆ ಹೋಗುವಂಥವು. ಸೊ ನೋಡಬೇಕು ಅವೆಲ್ಲನೂ. ಆ್ಯಂಡ್ ಇದೆಲ್ಲನೂ ಕೂಡ ಏನು ಮಮ್ಮಿ ಮನೆಗೆ ಹೋಗಲ್ಲ, ಕೆಲವೊಂದು ಗೋಡೌನ್ಗೂ ಕೂಡ ಹೋಗುತ್ತೆ. ಬಿಕಾಸ್ ಎಲ್ಲನೂ ಮಮ್ಮಿ ಮನೆಯಲ್ಲೂ ಕೂಡ ಜಾಗ ಸಾಲಲ್ಲ ಅಲ್ವಾ. ಕೆಲವೊಂದು ಏನು ಇಲ್ಲಿಡ್ಬೋದು ಅದನ್ನ ಇಲ್ಲಿಡ್ತೀವಿ, ಆ್ಯಂಡ್ ಕೆಲವೊಂದನ್ನ ಬಂದು ಗೋಡೌನಲ್ಲಿ ಇಡ್ತೀವಿ. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಬಿಕಾಸ್ ಬಟ್ಟೆಗಳೆಲ್ಲ ನಾವು ಸೇಫ್ ಸ್ಟೋರೇಜಲ್ಲಿ ಕಳ್ಸೋಕೆ ಆಗ್ತಿರ್ಲಿಲ್ಲ. ಬೇಕು ಅಂದರೆ ಇಡ್ಬೋದು, ಬಟ್ ನಮಗೆ ಅವಶ್ಯಕತೆ ಇರೋದನ್ನ ಮತ್ತೆ ನಾವು ತೊಗೊಳಕ್ಕಾಗೋದಿಲ್ವಲ್ಲ, ಅದೊಂದು ಕಾರಣದಿಂದ. ಆ ಸೀರೆಗೆ ಮತ್ತೆ ಬರ್ತಿದ್ಯಾ?
ಅವನು ಇವಾಗಲೇ ಮಾಡಿಬಿಡಿ ಕೊಟ್ರೆ ಅಂತ ಹೇಳ್ತಾರೆ. ತಗೊಳ್ಳಿ. ಮತ್ತೆ ಒಳ್ಳೇದಲ್ವಾ ಮಾಡು. ಹೋಟೆಲ್ ಮಾಡಬೇಡ ಅಂತ ಹೇಳಿರೋದು. ಎರಡು ಕೊಡಿ. ಆ ಬೆಡ್ಶೀಟ್ ಹತ್ರ ಗಂಟು ಕಟ್ಟಬೇಕು ತಾನೇ, ತೊಳೆದಿರೋ ಬೆಡ್ಶೀಟು ಅದು ಬರ್ತಾನೆ ಹಂಗೆ ಮಾಡ್ಕೊಂಡು ಬರ್ಬೇಕು ತಾನೇ. ಗಿಡಗಳಿಗೆ ಹಾಕ್ಬೇಡ ಪುನಿ. ಗಿಡ ಮೇಲೆ ಹಾಕ್ತಾ ಇದ್ದೀನಿ, ಅದಕ್ಕೆ ಹಿಂಗೆ ಎಸಿತಾ ಇರೋದು ದೂರಕ್ಕೆ. ಆ ಸುಮ್ಮನೆ ಬಾಕ್ಸ್ ಒಳಗೆ ಮಡಗಿದ್ರು ಆಗೋದು ಆ ಬೆಡ್ಶೀಟ್ಗಳು. ಸ್ಟಾರ್ಟಿಂಗೇನೆ ನೀವು ಈ ಕನ್ಸೋಲ್ ಟೇಬಲ್ ಒಳಗೆ. ಪುನಿ ಅದೇನಾಗಲ್ಲ, ಸುಮ್ ಕೂತ್ಕೋ. ಆಗುತ್ತೆ ಪುನಿ, ಪ್ಲೀಸ್ ಏನಾದ್ರು ಮಾಡೋದ್ರ ಮೇಲೆ ಹೋಗು. ಫೈನಲಿ ಎಲ್ಲ ಐಟಮ್ಸು ತುಂಬಿಸಿ ಕಳಿಸಿದ್ದು ಆಯಿತು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ನನ್ನ ಕಿಚನ್ ಅವತಾರ ಯಾವ ರೀತಿಯಾಗಿದೆ ಅಂತ. ಸಿಕ್ಕಾಪಟ್ಟೆ ಮೆಸ್ಸಿ ಆಗಿಬಿಟ್ಟಿತ್ತು. ಇದನ್ನು ಕೂಡ ಕ್ಲೀನ್ ಮಾಡಬೇಕಿತ್ತು, ಬಿಕಾಸ್ ನೆಕ್ಸ್ಟ್ ಡೇ ಮೇನ್ ಶಿಫ್ಟಿಂಗ್ ಇತ್ತು. ಸಾಕಾಗೋಗಿತ್ತು ನನಗಂತೂ ಈ ಕೆಲಸಗಳೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವಾ. ಸೊ ಫೈನಲಿ ಸ್ವಲ್ಪ ಏನು ಸಾಮಾನುಗಳಿತ್ತು ಮತ್ತು ನನ್ನ ಗಿಡಗಳು ಆಲ್ಮೋಸ್ಟ್ ಒಂದು 80% ಅಷ್ಟು ಗಿಡಗಳನ್ನ ಕಳ್ಸಿಬಿಟ್ಟಿದ್ದೀನಿ ಮಮ್ಮಿ ಮನೆಗೆ. ಸೊ ಎಲ್ಲ ಹೋಗಾಯಿತು. ಇನ್ಫ್ಯಾಕ್ಟ್ ಅವ್ರು ಅಲ್ಲಿ ಕೂಡ ಅನ್ಲೋಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ಇನ್ನೂ ಕೆಲವೊಂದು ಸಾಮಾನುಗಳಿದೆ. ನಾವು ಮಮ್ಮಿ ಮನೆಗೆ ನಾಳೆ ತೊಗೊಂಡು ಹೋಗೋದು, ಮತ್ತೆ ನಾಳೆ ಪೋರ್ಟರ್ ಬುಕ್ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಹತ್ರ ಇವಾಗ ಬೆಡ್ಸ್ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಅದನ್ನು ನಾವು ತೊಗೊಂಡು ಹೋಗಬೇಕು. ಅದ್ರ ಜೊತೆಗೆ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಮಮ್ಮಿ ಅಂದರೆ ಸೇಫ್ ಸ್ಟೋರೇಜಲ್ಲಿ ಹಾಕೋಕ್ಕಾಗದೇ ಇರೋದನ್ನ ಮಮ್ಮಿ ಮನೆಗೆ ತೊಗೊಂಡು ಹೋಗಬೇಕು. ಸೊ ಅದೆಲ್ಲ ಇದೆ. ಆ್ಯಂಡ್ ಬನ್ನಿ ಇವಾಗ ಕಿಚನ್ದೆಲ್ಲ ಒಂದು ಕಡೆ ಇಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ನಾಳೆ ಅವ್ರು ಬಂದಾಗ ಮತ್ತೆ ಅದೆಲ್ಲಿ ಇದೆಲ್ಲಿ ಅಂತ ಹುಡುಕಾಟ ಅವೆಲ್ಲ ಬೇಡ. ಒಂದು ಕಡೆ ಎಲ್ಲನೂ ಇಟ್ಬಿಟ್ರೆ, ಕಿಚನ್ದು ಅಂತ ಒಂದು ಕಡೆ ಎಲ್ಲನೂ ಇಟ್ಬಿಟ್ರೆ ಅವ್ರು ನೀಟಾಗಿ ಮಾಡ್ಕೊತಾರೆ. ನಂದು ಮೇನ್ ಕನ್ಸರ್ನ್ ಇರೋದು ನನ್ನ ಈ ಒಂದು ಯೂನಿಟ್ ಏನಿದೆಯಲ್ಲ. ಸೊ ಇದೊಂದು ಬ್ಯೂಟಿಫುಲ್ ಯೂನಿಟ್ ಏನು ನಾನು ಕ್ರಿಯೇಟ್ ಮಾಡಿದ್ನಲ್ಲ, ಎಲ್ಲ ಗಾಜಿನ ಐಟಮ್ಸ್ ಇದೆ ಅಲ್ಲಿ. ಸೊ ಅದನ್ನು ನಾನು ಏನು ಮಾಡಿ ಅಂದರೆ ನಾನು ತಲೆಗೆಟ್ಟು ಹೋಗ್ತಿದ್ದೆ. ಬಿಕಾಸ್ ಅದನ್ನ ತುಂಬ ಹುಷಾರಾಗಿ ತೊಗೊಂಡು ಹೋಗಿ ಒಂದು 3 ತಿಂಗಳಾದರೂ, 4 ತಿಂಗಳು ಹೋಗ್ಲಿ ಬಿಡಿ, 3 ತಿಂಗಳಾದರೂ ತುಂಬ ಹುಷಾರಾಗಿ ಇಡಬೇಕು ಅದನ್ನು. ಸೊ ಅದೊಂದೇ ನಂದು ಮೇನ್ ಕನ್ಸರ್ನ್ ಇರೋದು, ಅದು ಹೇಗಪ್ಪ ಮಾಡೋದು ಅಂತ. ಸೊ ಇಷ್ಟು ಪೂರ್ತಿ ಫುಲ್ ಗಾಜಿನ ಐಟಮ್ಸೇ ಇರೋದು. ಇದು ಇಲ್ಲಿದೆ, ಅಲ್ಲೊಂದು ಸ್ವಲ್ಪ ಇದೆ, ಇದೊಂದೇ. ಇನ್ನು ಸ್ಟೀಲ್ ಐಟಮ್ಸ್ ಎಲ್ಲ ನಂಗೆ ಗೊತ್ತು, ಬಿಕಾಸ್ ಲಾಸ್ಟ್ ಟೈಮ್ ಕೂಡ ನಾವು ಹಾಕಿದ್ವಿ. ಸೊ ಅದೆಲ್ಲ ತುಂಬ ಹುಷಾರಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಬಟ್ ಈ ಗ್ಲಾಸ್ ಐಟಮ್ಸ್ಗಳು ಅವಾಗ ನನ್ನ ಹತ್ರ ಏನೂ ಇರಲಿಲ್ಲ. ಆ್ಯಂಡ್ ಈ ಗ್ಲಾಸ್ ಐಟಮ್ಸ್ಗಳು ನನ್ನ ಮಮ್ಮಿ ಮನೆಗೆ ತೊಗೊಂಡು ಹೋದ್ರು, ಅಲ್ಲೂ ಕೂಡ ನಾವು ತುಂಬ ಹುಷಾರಾಗಿ ಇಟ್ಕೋಬೇಕು. ಬಟ್ ಹೇಗೆ ತೊಗೊಂಡು ಹೋಗೋದು, ಪ್ಯಾಕಿಂಗು ಅದನ್ನೆಲ್ಲ ಫುಲ್ ಬಬಲ್ ರ್ಯಾಪಲ್ಲಿ ಪ್ಯಾಕ್ ಮಾಡಿದ್ರೆ ಒಳ್ಳೆಯದು. ಗೊತ್ತಿಲ್ಲ ನಾಳೆ ಏನು ಮಾಡ್ತಾರೆ ಅಂತ, ಸೊ ನೋಡಬೇಕು. ಸೊ ಇದೊಂದು ನನ್ನ ಮೇನ್ ಕನ್ಸರ್ನ್. ಇದನ್ನೇನು ಇವಾಗ ಖಾಲಿ ಮಾಡೋಕ್ಕೆ ಹೋಗಲ್ಲ. ಇದನ್ನು ಬಿಟ್ಟು ಬೇರೆದೆಲ್ಲನೂ ಕೂಡ ತೆಗ್ದಿರೋಣ ಅಂತ ಅನ್ಕೊತಾ ಇದ್ದೀನಿ. ಸ್ಟೀಲ್ ಐಟಮ್ಸ್ ಎಲ್ಲನೂ ಒಂದು ಕಡೆ ಇಟ್ಬಿಡ್ತೀನಿ. ಸೊ ದ್ಯಾಟ್ ಆ ಒಂದು ತಲೆನೋವೇ ಬೇಡ. ಓಕೆ ಹೇಗಪ್ಪ ಮಾಡೋದು ಅನ್ನೋ ತಲೆನೋವೇ ಬೇಡ ಅಂತ.